ಸರಿಯಾಗಿ ಹೋಗ್ತದೆ. ವಿಚಾರ ಮಾಡ್ಬೋದು. ಅದಕ್ಕೇನೆ ಈಗ ತುಂಬಾರ್ಗು ಕಾಮನ್ ಆಗಿದೆ, ಇದನ್ನ ನೋಡಿ ಒಂದಷ್ಟು ಜನ ಬರ್ಲಿ ಗುಣಮುಕ್ತರಾಗ್ಲಿ ಈಗಾಗಲೇ ಬರ್ತಾ ಇದಾರೆ. ಈಗ ನಾನು ಚಂದನದಲ್ಲಿ ಕೊಟ್ಟಿದ್ದೀನಿ, ಇನ್ಯಾವ್ದು ಒಂದು ಹೇಳಿದ್ರೆ ನೀವು, ಅದರಲ್ಲಿದೆ ಚಂದನದಲ್ಲಿ ಮ್ಯಾನ್ ಆಫ್ ದಿ ಅಚೀವರ್ ಆಫ್ ಅಂತ ಹೇಳಿ ವರ್ಷಕ್ಕೆ ಒಬ್ಬರಿಗೆ ಮಾಡೋದು. ಅದು 1 hour ಮಾಡಿದ್ರೆ ಅಲ್ಲಿ ಮಾಡಿದಾರೆ. ಈ ತಿಂಗಳು 13ನೇ ತಾರೀಕು ಮಾಡಿದ್ರು. ನಾನು 13ನೇ ತಾರೀಕು 1 hour ಅಚೀವರ್ ಆಫ್ ದಿ ಇಯರ್ ಅಂತ ಲೆಟರ್ ಕೊಟ್ಟ ತಕ್ಷಣ ಕರೆದು ಮಾಡಿದ್ರು. ಸೊ ಹಾಗೆ ಈಗ ನಾನು ಸುಮಾರು ಆಲ್ ಇಂಡಿಯಾ ರೇಡಿಯೋದಲ್ಲೂ ಕರಿತಿರ್ತಾರೆ, ಅಲ್ಲಿ ಹೋಗಿ ಸ್ಪೀಚ್ ಮಾಡ್ತೀನಿ ಆಯುರ್ವೇದ ಬಗ್ಗೆ. ಸೊ ಇವೆಲ್ಲ ಏನಾಗಿದೆ, ನಮ್ಮ ಆಯುರ್ವೇದದಲ್ಲಿ ಗ್ರಾಂಟ್ಸ್ ಗಳು ಕೊಡಲ್ಲ, ಹುಡುಗರುಗಳಿಗೆ ಓದಕ್ಕೆ ಫೆಸಿಲಿಟೀಸ್ ಇಲ್ಲ. ಬಿಲ್ಡಿಂಗ್ ಗಳು 70 ಆಯುರ್ವೇದಿಕ್ ಕಾಲೇಜ್ ಇದಾವೆ, ಕೆಲವು ಶೆಡ್ ನಲ್ಲಿ ನಡೆಸ್ತಾವ್ರೆ. ಆಮೇಲೆ ಅವ್ರಿಗೆಲ್ಲ ಸಂಬಳ ಕಡಿಮೆ, ಅವ್ರಿಗೆ ಇರಕ್ ಜಾಗ ಇಲ್ಲ. ಗೊತ್ತಾಯ್ತಲ್ಲ, ಆಳುಗಳು ಅಲ್ಲಿ ಇರ್ತಾವಲ್ಲ, ಅದು ಸಬಾರ್ಡಿನೇಟ್ ಆಫೀಸರ್ಸ್ ಗಳಿಗೆ ಇವ್ರಿರ್ತಲ್ಲ, ಕಂಪೌಂಡರ್ಗಳು, ನರ್ಸಸ್, ಅವೆಲ್ಲ ಪೋರ್ಷನ್ ಖಾಲಿ ಇರ್ತವೆ, ಫಿಲಪ್ ಮಾಡಲ್ಲ. ಯಾಕೆಂದ್ರೆ ಹಿಂದೆ ಅದನ್ನ ನೀವು ಸರ್ಕಾರಿಗೆ ಏನ್ ಮಾಹಿತಿ ಇಷ್ಟಪಡ್ತೀರಾ ಸರ್? ಅವೆಲ್ಲ ನಾವು ಲೆಟರ್ ಎಲ್ಲ ಬರೆದು ಚೀಫ್ ಮಿನಿಸ್ಟ್ರಿಗೆ, ಹೆಲ್ತ್ ಮಿನಿಸ್ಟ್ರಿಗೆ ಎಲ್ಲರಿಗೂ ಲೆಟರ್ ಬರ್ದು ಎಲ್ಲ ಹೇಳಾಯ್ತು. ಸೊ ಅದೇನಾಗುತ್ತೆ, ಅವ್ರಿಗೆ ಇಂಡಿಪೆಂಡೆಂಟ್ ಮಾಡಿದ್ರು ಅಲೋಪತಿ ಮಿನಿಸ್ಟ್ರು ಆಯುರ್ವೇದ ಬಗ್ಗೆ ಅಷ್ಟಾಗಿ ಅವರು ಪ್ರೀತಿ ಇದ್ರು ಸಹ ಅವರ ಆಫೀಸರ್ಸ್ಗಳು ಎಂಕರೇಜ್ ಮಾಡಲ್ಲ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಏನು ಕಮಿಷನ್ ದುಡ್ಡು ಸಿಗಲ್ಲ. ಅದೆಲ್ಲ ಈಗ ಔಷಧಿ ನೋಡಿ ಎಲ್ಲ ಎಷ್ಟೊಂದ್ ಜನ ಬ್ಲಾಕ್ ಆಗಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಅಲ್ಲ ಸರ್, ಇವಾಗ ಬೇರೆ ದೇಶದಲ್ಲೆಲ್ಲ ನಾವು ಒಳ್ಳೆ ಕಲ್ತು ಮುಂದಕ್ಕೆ ಹೋದ್ರೆ ಅವ್ರದೇ ಖರ್ಚು, ರಜೆಗಳಾಗಿರ್ಬೋದು ಎಲ್ಲಾನು ಕೊಡ್ತಾರೆ. ಮಾತ್ರ ಈಗ ಏನಾಗಿದೆ ಕೇಳಿಲ್ಲಿ, ನಮ್ ಸ್ಟೇಟ್ಗೆ 100 ಗವರ್ಮೆಂಟ್ ಸ್ಯಾಂಕ್ಷನ್ ಆಗಿತ್ತು ಆಯುರ್ವೇದಿಕ್ ಕಾಲೇಜ್ ಹಾಸ್ಪಿಟಲ್ಸ್. ನಾರಾಯಣ ಅಂತ ಹೇಳಿ ಮಿನಿಸ್ಟರ್, ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್, ಸ್ವಲ್ಪ ಆಯುರ್ವೇದ ಭಕ್ತರು ಅವರು. ಆಲ್ ಓವರ್ ಇಂಡಿಯಾ ಒಂದೊಂದು ಸ್ಟೇಟ್ 100 ಹಾಸ್ಪಿಟಲ್ ಗವರ್ಮೆಂಟ್ ಇರೋದು, ಸೆಂಟ್ರಲ್ ಗವರ್ಮೆಂಟ್. ಇವ್ರು ಒಪ್ಪಂದ ಮಾಡ್ಲಿಲ್ಲ. ಕೇರಳದಲ್ಲಿ ಬೋರ್ಡ್ ಹಾಕ್ಬಿಟ್ರೆ ಎಲ್ಲ ಕಡೆ 100. ಯಾಕಂದ್ರೆ ಗವರ್ಮೆಂಟ್ ಗ್ರಾಂಟ್ ಕೋಟಿಗಟ್ಟಲೆ ಕೊಡ್ತಾರೆ, ಸ್ಟಾಫ್ ದುಡ್ಡು ಕೊಡ್ತಾರೆ, ಔಷಧಿ ದುಡ್ಡು ಕೊಡ್ತಾರೆ, ರೆಸಿಡೆನ್ಸ್ ಹಾಸ್ಪಿಟಲ್ ಕಟ್ಟಕ್ ದುಡ್ಡು ಕೊಡ್ತಾರೆ. ಇವ್ರು ಮಾಡ್ಲಿ. ನನ್ಗೆ ಯಾರೋ ಒಬ್ರು ಫೋನ್ ಮಾಡಿದ್ರು, ಯಾಕೆ ಕಿಡ್ನಿ ಡಿಸೀಸ್ ಅವೆಲ್ಲ ಟ್ರೀಟ್ಮೆಂಟ್ ಮಾಡ್ತೀರಿ, MBBS MD ಯಾಕೆ ಮಾಡ್ತೀರಿ, ನೀವೆಲ್ಲ ಮಾಡ್ಬೇಡಿ, ನನ್ನ ಹತ್ರ ನೋಡಿ ಡಯಾಲಿಸಿಸ್ ಬರ್ತಾರೆ, ಆಮೇಲೆ ಅದಾಗ್ಲಿ ಕಿಡ್ನಿ ಬರ್ತಾರೆ. ಅದಕ್ಕಿಂತ ಇದು ತುಂಬಾ ಒಳ್ಳೆಯದಲ್ಲ. ಈಗ ನೋಡಿ ಅವ್ರ ಹತ್ರ ಡಯಾಲಿಸಿಸ್ ದುಡ್ಡು 5,000 ಡೈಲಿ, ಆಮೇಲೆ ಕಿಡ್ನಿ ತರಕ್ 2,000 3,000, ಕಿಡ್ನಿ ಆದ್ಮೇಲೆ ಆಪರೇಷನ್, ಡ್ರಗ್ಸ್ಗಳು, ಇವೆಲ್ಲ ಅದೊಂದೊಂಥರ ಬಿಸ್ನೆಸ್ ಅಲ್ಲ ಅವ್ರಿಗೆ. ಲಕ್ಷಾಂತರ ರೂಪಾಯಿ ಆಗುತ್ತಲ್ಲ ಸರ್. ಅವ್ರಿಗೇನು ಅದೆಲ್ಲ ಅಲೋಪತಿ ಡಾಕ್ಟರ್ಗಳಿಗೆ ಕೆಲ್ಸದಂಗ ಆಗ್ಬಿಡುತ್ತಲ್ಲ. ಈಗ ಅವ್ರಿಗೇನ್ ಗೊತ್ತಾ, ನಮ್ಮ ಆಯುರ್ವೇದದಲ್ಲಿ ಮನಿ ಮೈಂಡೆಡ್ ಎಲ್ಲ ಇದು. ಹಿಂದೆಲ್ಲ ಫ್ರೀ ಆಗಿ ಮಾಡಿದ್ದು, ಬ್ರಹ್ಮನಿಂದ ಬಂದಿದ್ದು. ಬ್ರಹ್ಮಾಸ್ಮೃತ ಪ್ರಜಾಪತಿ ಮಜಿಗ್ರ ಸೋಸಿ ನೌತ ಸಹಸ್ರಾಕ್ಷಂ ಕೃತಂ ತಂತಾಣಿ ತೇನಿದೆ ಅಂತಾನೆ. ಬ್ರಹ್ಮನಿಂದ ದಕ್ಷ ಬ್ರಹ್ಮ, ಆಮೇಲೆ ಅಶ್ವಿನಿ ದೇವತೆಗಳಿಗೆ ಹೇಳಿ ಅವೆಲ್ಲ ಪುಸ್ತಕ ಬರೆದು ಇಲ್ಲಿ ಈಚೆ ಬಂದಿರೋದು. ಸೊ ಇಟ್ ಈಸ್ ನಮ್ಮಲ್ಲಿ ಸರ್ವಿಸ್ ಮೈಂಡೆಡ್, ನಾಟ್ ಪ್ರಾಕ್ಟೀಸ್ ಮೈಂಡೆಡ್. ಈಗ ಅಲೋಪತಿ ಎಲ್ಲ ಒಂಥರ ಬಿಸ್ನೆಸ್ ಆಗ್ಬಿಡದ. ಈ ಮಾಡರ್ನ್ ಅವರು ಬಂದ್ಮೇಲೆ ಬ್ರಿಟಿಷರ್ಸ್ ಅವ್ರ ಮೆಡಿಸಿನ್ಗೋಸ್ಕರ ಅವರು ಆಯುರ್ವೇದರೆಲ್ಲ ಕಂಡಮ್ ಮಾಡಾಕ್ಬಿಟ್ರು. ಮೊದಲೆಲ್ಲ ಹಿಂದೆಲ್ಲ ಯಾರು ಹೋಗರು. ಈಗ ಈವನ್ ಟುಡೇ ದಮ್ಮಿಗೆ ಕಾರ್ಟಿಸನ್ ಕೊಡ್ತಾರೆ. ನಮ್ಮಲ್ಲಿ ಆಯುರ್ವೇದ ನಂಗೆ ಹುಷಾರಾಗ್ತದೆ. ಎಷ್ಟು ಜನಕ್ಕೆ ಹುಷಾರು ಮಾಡಿದೀನಿ ನಾನು. ಅಸ್ಮಾಗೆ ಒಂದ್ ಲೋಗೋ ಕೊಲಾಪ್ಸ್ ಆಗಿದೆ ಅಂತ ಹೇಳಿ ನಮ್ಮ ಹಾಸನಿಂದ ಒಂದ್ ಪೇಷಂಟ್ ಬಂದಿದ್ರು, ಕರ್ಕೊಂಡ್ ಬಂದಿದ್ರು ನಮ್ ಕಡೆಲ್ಲ ಸೇರಿ. ಅವ್ರೀಗ ಟ್ರೀಟ್ಮೆಂಟ್ ಆಗಿ 20 ವರ್ಷ ಆಯ್ತು. ಲಂಗ್ TBನೂ ಇಲ್ಲ, ನಾರ್ಮಲ್ ಆಗ್ಬಿಟ್ಟಿದಾನೆ. ಹೇಳಿ ಹೇಳ್ತೀನಿ, ಆ ಕಾಯಿಲೆನೇ ಇಲ್ಲ ಈಗ ಅವ್ನಿಗೆ. ಈಗೇನೋ ಈಗ ಅವ್ನ ಕಂಟ್ರಾಕ್ಟ್ ಮಾಡ್ತಾನೆ, ಓಡಾಡಿ ಮೊಳೆ ಹಿಂದ್ಗಡೆ ಸ್ವಲ್ಪ ಏನೋ ವೀಕ್ ಆಗಿದೆ ಅಂತ ಹೇಳ್ತಾವನೆ. ನಾ ಹೋಗಿದ್ದೆ ಮೊನ್ನೆ, ಅವ್ನ ಮಗಳದ ಯಾವ್ದೋ ಮದುವೆ ಆಗಿತ್ತು, ಕರೆದಿತ್ತು ನಮ್ಮ. ಸರಿ, ಅವನೇ ಹೇಳ್ದೆ, ಸಾರ್ ಕ್ವಾಲಿಟಿ ಚೆನ್ನಾಗ್ಬಿಟ್ಟಿದೆ, ನೀವು ಒಳ್ಳೆ ದೇವರನ್ನ ವಿಚಾರ ಮಾಡ್ಬಿಟ್ರಿ. ಅಲೋಪತಿಲಿ ಟ್ರೀಟ್ಮೆಂಟ್ ಇಲ್ಲ. ಅಲೋಪತಿ ಟ್ರೀಟ್ಮೆಂಟ್ ಗೊತ್ತು ನಮ್ಗೆ, AS ಇವೆಲ್ಲ ಕೊಡ್ತಾರೆ, ಇಂಜೆಕ್ಷನ್ ಎಲ್ಲ ಕೊಡ್ತಾರೆ. ಆದ್ರೆ ಏನನ್ನ ಬೇರೆ ಔಷಧಿಗಳು ಇದಾವೆ, ಆದ್ರೂ ಅವ್ರದ್ದು ಟೆಂಪರರಿ ಟ್ರೀಟ್ಮೆಂಟ್. ಹಿಂಗೆ ಆಯುರ್ವೇದದಲ್ಲಿ ಸಿಂಪತಿ ಇದೆ, ಬಟ್ ದುಡ್ಡು ಖರ್ಚು ಮಾಡಲ್ಲ. ಆಮೇಲೆ ಈಗ ಮನಾಪಲಿ ಆಗ್ಬಿಟ್ಟದು ಮಾಡರ್ನ್ ಮೆಡಿಸಿನ್. ಅಂದ್ರೆ ನಾನು ಆಯುರ್ವೇದ ಮಾಡರ್ನ್ ಮೆಡಿಸಿನ್ ಬಗ್ಗೆ ಅಗೇನೆಸ್ಟ್ ಅಂತ ಏನಿಲ್ಲ. ನಮ್ಮಲ್ಲಿ ಆಗೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಅಂತಿದೆ, ಸುಶ್ರುತದ್ದು. ಈವನ್ ಟುಡೇ ವರ್ಲ್ಡ್ ನಲ್ಲಿ ಫಸ್ಟ್ ಪ್ಲಾಸ್ಟಿಕ್ ಸರ್ಜರಿ ಶುರು ಮಾಡಿದ್ದು ಆಯುರ್ವೇದರು, ಸುಶ್ರುತ ಅಂತ. ಈಸ್ ಫ್ರಮ್ ವಾರಣಾಸಿ, ಗೊತ್ತಾಯ್ತಿರಲ್ಲ. ಈವನ್ ಟುಡೇ ಸರ್ಜರಿ ಬುಕ್ ಮೇಲೆ ಅವ್ರದ್ದು ಫೋಟೋ ಹಾಕ್ತಾರೆ. ಇವಾಗ ಆಯುರ್ವೇದಿಕ್ ಅಲ್ಲೂ ಪ್ಲಾಸ್ಟಿಕ್ ಸರ್ಜರಿ ಇತ್ತು, ಈಗ ಮಾಡ್ತಾ ಇಲ್ಲ. ಅಲೋಪತಿ ಮಾಡ್ತಾವ್ರೆ, ಆಗಿತ್ತು. ಕಿವಿ ರಿಪೇರಿ, ಕುತ್ತಿಗೆ ಕಟ್ ಮಾಡಿ ರಿಪೇರಿ ಎಲ್ಲಾರು ಮಾಡೋದಾಗ ಎಲ್ಲಾ ಟೈಪ್ ಆಫ್ ಟ್ರೀಟ್ಮೆಂಟ್ ಮಾಡರ್ನ್ ಇಲ್ಲಿತ್ತು ಸುಶ್ರುತ.
ಸುಶ್ರುತ ಈವನ್ ಟುಡೇ ಪ್ಲಾಸ್ಟಿಕ್ ಸರ್ಜರಿ ಬುಕ್ ಮೇಲೆ ಒಂದು ಫೋಟೋ ಹಾಕ್ತಾರೆ. ಈಸ್ ದಿ ಫಸ್ಟ್ ಮ್ಯಾನ್ ಇನ್ ದಿ ವರ್ಲ್ಡ್ ಟು ಸ್ಟಾರ್ಟ್ ಸರ್ಜರಿ. ಗೊತ್ತಾಯ್ತಲ್ಲ, ಆಯುರ್ವೇದದಲ್ಲಿ ಸುಶ್ರುತ ಸಮಿತಿ ಅಂತೆಲ್ಲ ಒಂದು ಸರ್ಜರಿ ಬುಕ್ ಇದೆ. ಅದು ಅವರೇ ಬರ್ದಿರೋದು, ಅವರೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ರಲ್ಲ ಆಯುರ್ವೇದದಲ್ಲಿ. ಗೊತ್ತಾಯ್ತಲ್ಲ, ನಮ್ಮಲ್ಲಿ ಪಂಚಕರ್ಮ ಅಂತ ಇದೆ, ವಮನ ವಿರೇಚನ ವಸ್ತಿ ನಶ್ಯ ಇರುವ ವಸ್ತಿ ಅನ್ವಾಸನ ವಸ್ತಿ ಪ್ಲಸ್ ನಶ್ಯ ಅಂತಿದೆ, ರಕ್ತಮಕ್ಷಣ. ಸೊ ಇದು ಪಂಚ ಸೇರಿ ಅವು. ಸೊ ಅದ್ರಲ್ಲಿ ಅವರು ಆ ಟೈಪ್ ಆಫ್ ಟ್ರೀಟ್ಮೆಂಟ್ ಮಾಡೋರು ಎಲ್ಲ. ಅವರು ನಮ್ಮ ಆಯುರ್ವೇದ ಪ್ರಕಾರಲ್ಲೇ ಟ್ರೀಟ್ಮೆಂಟ್ ಮಾಡೋರು. ಬೆನಾರಸ್ ಯೂನಿವರ್ಸಿಟಿ ಇವನ್ ಟುಡೇ ಆಪರೇಷನ್ ಮಾಡಿದ್ರು ಮೊದ್ಲು ಇವೆಲ್ಲ ನಮ್ಮ ಆಯುರ್ವೇದ ಪ್ರಕಾರ ಏನ್ ಮಾಡ್ಬೇಕು ಮಾಡಿ ಆಪರೇಷನ್ ಮಾಡ್ತಾರೆ. ಆಮೇಲೆ ಪೋಸ್ಟ್ ಆಪರೇಷನ್ ಆಯುರ್ವೇದದಲ್ಲಿ ಏನಿದೆ ಅದೇ ಮಾಡ್ತಾರೆ. ಇವಾಗ ಪ್ರತಿ ಒಂದು ಕಾಯಿಲೆಗೂ ನಿಮ್ಮಲ್ಲಿ ಔಷಧಿ ಇದೆ. ನಮ್ಮಲ್ಲಿ ಆಯುರ್ವೇದದಲ್ಲಿ ಔಷಧಿ ಇಲ್ಲ ಅನ್ನೋದು ಯಾವ್ದು ಇಲ್ಲ. ನಿಮ್ಮ ಹತ್ರ ಬಂದ್ರೆ ಪ್ರತಿಯೊಂದು ನಮ್ಮಲ್ಲಿ ನಾನು ಹೇಳಿದ್ನಲ್ಲ, ಲೇಡೀಸ್ ಕಾಯಿಲೆಗಳು, ಆಮೇಲೆ ಜೆಂಟ್ಸ್ ಕಾಯಿಲೆಗಳು, ಜೆಂಟ್ಸ್ ಸ್ಪರ್ಮ್ಸ್ ಮಕ್ಕಳಾಗದೇ ಇರೋವು. ಗೊತ್ತಾಯ್ತಲ್ಲ, ಆಮೇಲೆ ಜೆಂಟ್ಸ್ ನಲ್ಲಿ ಏನೇನ್ ಕಾಯಿಲೆಗಳು ಬರ್ತವೆ ಕನ್ಸರ್ನ್ಡ್ ವಿತ್ ಸೆಕ್ಸ್ ಅವೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಜಾಸ್ತಿ ಹೆಣ್ಣು ಮಕ್ಕಳು ನಮ್ಮ ಯೂಟ್ಯೂಬ್ ನ ನೋಡೋದು ಸರ್. ಹೆಣ್ಣು ಮಕ್ಕಳಿಗೆ ಸಂಬಂಧಿತವಾದ ಮೆನ್ಸಸ್ ಆಗದೆ ಇರೋದು. ಗೊತ್ತಾಯ್ತಾ, ಎಷ್ಟೋ ಜನ ಮಕ್ಕಳಿಗೆ ಮೆನ್ಸಸ್ ಆಗಿರಕಲ್ಲ ಅಂತವು ಡಿಸ್ಮೆನೋರಿಯಾ ಅಂತೀವಿ ಅದಕ್ಕೆ ನಾವೆಲ್ಲ. ಆಮೇಲೆ ಡಿಫಿಕಲ್ಟ್ ಮೆನ್ಸ್ಟ್ರೇಷನ್ ಆಗುವಂತವು. ಆಮೇಲೆ ಗರ್ಭಾಶಯದಲ್ಲಿ ಇದಾಗಿ ಅದೇನು ನೀವು ಹೇಳಿರಲ್ಲ, PCOD ಅಂತ ಇನ್ನು ಯಾವ ಫೈಬ್ರಾಯ್ಡ್ಸ್ ಅಂತ ಬೇರೆ ಬರ್ತದೆ. ಅವೆಲ್ಲಕ್ಕೂ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ. ಅವಕ್ಕೆಲ್ಲ ನಾವು ಕೆಲವು ಮಾಡ್ತಾ ಇದೀನಿ. ನಾನು ಫೇಲ್ ಆದ್ರೆ ಮಾಡೋದು ನಾನು ಇಲ್ಲಿ ಎಲ್ಲ ಆಗಕ್ಕೆಲ್ಲ ಅಂದ್ರೆ ಮಕ್ಳು ಹಾಕಲ್ಲ ಅಂದ್ರೆ ಯಾರೋ ಒಬ್ಬ ಶಿವಭಾಗದವ್ರು ಒಬ್ಬರು ಬಂದಿದ್ರು, ಒಬ್ಬಮ್ಮ. ಏನ್ ನನ್ ಮಕ್ಳಾಗಿಲ್ಲ ಏನ್ ಮಾಡೋದು ಸರ್ ಅಂದ್ರೆ ಪ್ರಿನ್ಸಿಪಲ್ ಆಗಿದ್ದಾಗ ಅದು ಒಂದು ಅಷ್ಟು ಬರ್ಕೊಟ್ಟು ಕಳಿಸ್ತೆ. 3 ತಿಂಗಳಾದ್ಮೇಲೆ ಬಂದ ಗಂಡನ್ ಕರ್ಕೊಂಡು, ಸಾರ್ ಇವು ಅದೊಂದು ಏನೋ ಬರ್ಕೊಟ್ಟಿರಲಿಲ್ಲ ತೆಗೆದ್ಬಿಡಿ ಅಂದ್ ಮಾತ್ರೆ. ಯಾಕೆಂದ್ರೆ ವೃದ್ಧ ಮಾಡ್ಕೊಡ್ಸಕಲ್ಲ, ರಾತ್ರಿ ಒಂದು ಗಲಾಟೆ ಮಾಡ್ತಾನೆ. ಅವನು ದೊಡ್ಡ ಗಲಾಟನ ಮಾಡ್ಬಿಟ್ಟು ನನ್ಗೆ, ಯಾರು ಹೇಳಿದ್ ನಿಮ್ಗೆ ನಾನ್ ಕೊಡಲ್ಲ ಇದು ಅಂತ ಅರ್ಧ ಹಾಕ್ಬಿಟ್ಟ. ಆಮೇಲೆ ಸೊ ಯಾಕೆ ಅಂದ್ರೆ ಅಷ್ಟು ಪವರ್ಫುಲ್ ಔಷಧಿಗಳು ಇದಾವೆ ನಮ್ಮ ಹತ್ರ. ಆಮೇಲೆ ಅವಳು ಬಿಡಿ ಪ್ರೆಗ್ನೆಂಟ್ ಆದ್ಲು, ಡೆಲಿವರಿ ಆಯ್ತು, ಎಷ್ಟು ಜನ ಕೇಸಸ್ ಹಂಗ ಆಗ್ತಾವ, ನಮ್ಮ ಸಕ್ಸಸ್ ಆಗ್ತಾವ ಇಲ್ಲಿ. ಸೊ ಏನು ಅಂದ್ರೆ ನಾವ್ ಹೇಳ್ದಂಗೆ ಔಷಧಿ ತಗೋ. ಇವಾಗ ಇದು ಸರ್, ಈ ಪೀರಿಯಡ್ ನಿಲ್ಲೋ ಟೈಮಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಬರುತ್ತೆ, ಮೆನೋಪಾಸಲ್ ಸಿಂಡ್ರೋಮ್ ಅಂತ. ಅದು ಅವಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ನಮ್ಮಲ್ಲಿ. ಎಲ್ಲಾ ಟೈಪ್ ಟ್ರೀಟ್ಮೆಂಟ್ ಇದೆ. ಏನು ಅಂದ್ರೆ ಇವರಿಗೆ ತಾಳ್ಮೆ ಇರ್ಬೇಕು, ನಾವ್ ಹೇಳ್ದಂಗ್ ಡೈಟ್ ಇರ್ಬೇಕು, ನಾವ್ ಹೇಳ್ದಂಗ್ ಔಷಧಿ ತಗೋಬೇಕು. ಸಾಮಾನ್ಯವಾಗಿ ಸಣ್ಣ ಪುಟ್ಟದಾಗ್ಲಿ ಒಂದು ನಮ್ಮಲ್ಲಿ ಆಯುರ್ವೇದಿಕ್ ಕಾಲೇಜ್ನಲ್ಲಿ ಸ್ತ್ರೀ ರೋಗ ಬಾಲರೋಗ ಅಂತೆಲ್ಲ ಒಂದು ಚಿಕಿತ್ಸಾ ಇದಿದೆ, ಒಂದು ಸೆಂಟರ್. ಅಲ್ಲೇ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್, ಲೆಕ್ಚರರ್ಸ್ ಗಳೆಲ್ಲ ಇದಾರೆ, ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಎಲ್ಲ ಆಯುರ್ವೇದಿಕ್ ಕಾಲೇಜ್ನಲ್ಲೂ. ಮತ್ತೇನು ಅಂದ್ರೆ ಕೆಲವು ಫೆಸಿಲಿಟೀಸ್ ಇಲ್ಲದೆ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತವೆ. ಅವಾಗೆಲ್ಲ ಗೌರ್ಮೆಂಟ್ ನ ಫೆಸಿಲಿಟೀಸ್ ಕೊಡಲ್ಲ, ಸಂಬಳನ ಕೊಡಲ್ಲ, ಔಷಧಿಗಳು ಕೊಡಲ್ಲ, ಆಮೇಲೆ ಬಿಲ್ಡಿಂಗ್ ಇಲ್ಲ, ಅವ್ರಿಗೆ ಇಡಕ್ ಜಾಗ ಇಲ್ಲ. ಪಾಪ ಡಾಕ್ಟ್ರಿ ಮಲ್ಲಿ ಇರ್ಬೇಕು ಅಂದ್ರೆ ಜಾಗ ಬೇಕಲ್ವಾ, ಜಾಗನೇ ಇಲ್ಲ, ರೆಸಿಡೆನ್ಸ್ಗಳಿಲ್ಲ, ಹಾಸ್ಪಿಟ್ಲ್ಗಳು ಪರ್ಮನೆಂಟ್ ಹಾಸ್ಪಿಟ್ಲ್ಗಳಿಲ್ಲ, ಏನ್ ಗ್ರಾಂಟ್ಸ್ ಕೊಡಲ್ಲ. ಎಲ್ಲ ಈಗ ಮಿನಿಸ್ಟರ್ ಏನ್ ಹೇಳ್ತಾರೆ ಅಂತಂದ್ರೆ ಆಯುರ್ವೇದಿಕ್ ಸೆಕ್ಷನ್ ಬಂತು ಅಂತ ಅಲ್ಲಿಡ್ರಿ ಆಮೇಲೆ ನೋಡೋಣ ಅಂತಾರೆ. ಯಾಕೆಂದ್ರೆ ಇವ್ರ ಕಡೆಯಿಂದ ಏನ್ ಸಿಕ್ಕ ತಪ್ಪು ಯಾರು ಕೇಳ್ತಾರೆ? ಎಷ್ಟು ಜನ ಸಾಯ್ತಾ ಇದಾರೆ ಈಗ ಎಷ್ಟು ಜನ ಗರ್ಭಕೋಶ ತೆಗೆದು ಎಲ್ಲ ಡೆಲಿವರಿ ಆದ್ಮೇಲೆ ಸುಮಾರು ಡೈಲಿ ಸಾಯ್ತಲ್ಲ ಅವ್ರ. ಏನ್ ಮಾಡ್ತಾರೆ ಅವ್ರನ್ನ? ಅವೆಲ್ಲ ಏನು ಮಾಡಕ್ಕಾಗಲಿ. ಈಗ ಏನಾಗ್ಬಿಡದೆ ಎಲ್ಲ ಕಡೆಲ್ಲೂ ಟಾಪ್ ಟು ಬಾಟಮ್. ಇವನ್ ನರೇಂದ್ರ ಮೋದಿ ಸಾಹೇಬ್ರ ಹತ್ರಲ್ವೇ ಸುಮಾರು ಜನ ಇದ್ದಾರಂತೆ. ಯಾರ ಇಲ್ಲೊಬ್ರು IGP ಆಗಿದ್ದಾರೆ ಇಲ್ಲಿ, ಇವ್ರು IGP ಆಗಿ ಇಲ್ಲಿ ಬಂದಿದ್ರು. ಅವ್ರು ಅಮಿತ್ ಶಾ ಲೆಟರ್ ಹಾಕಿದ್ದಾರೆ ಅವ್ರು ರಿಟೈನ್ ಮಾಡ್ಬೇಕು ಅಂತ. ಅವ್ರು ತಗೊಂಡಾಗ ಅಲ್ಲಿ ಲೆಟರ್ ಕಳ್ಸಿದ್ರೆ ಮೋದಿ ತೋರಿಸ್ಲೇ ಇಲ್ಲ ಅವ್ರ ಲೆಟರ್, ವಾಪಸ್ ಹೋದಾರ. ಅವ್ರು ಇಲ್ಲೇ ಇದಾರ ಅಪ್ಪ ಎಲ್ಲ ನನ್ನ ಪೇಷಂಟ್, ಅವರೆಲ್ಲ IGPನೂ ನನ್ನ ಪೇಷಂಟೇ, ಗೊತ್ತಾಯ್ತು. ಸೊ ಅವರು ಅವ್ರ ಹೆಸರು ಹೇಳೋದ್ ಬೇಡ. ಸೊ ಅವ್ರೀಗ ಹೇಳಿದ್ರು ತಗೊಳ್ರಿ ಹಿಂಗ್ ನಡೀತದೆ, ಅಲ್ಲಿ ಏನು ನಡೆಯೋದು ಎಲ್ಲ ಮನಾಪಿಲಿ ಆಗ್ಬಿಡುತ್ತೆ. ಅಲ್ಲಿ ಕೆಲವರೆಲ್ಲ ಸೇರ್ಕೊಂಡಿದ್ದಾರೆ, ಅವ್ರ ಹೆಸರು ಹೇಳೋದ್ ಬೇಡ. ಆಮೇಲೆ ಫುಲ್ ಗ್ರೂಪ್ ಆಂಟಿ ಆಗ್ಬಿಡುತ್ತೆ. ಯಾರೋ ಕೆಲವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ಕೆಲವು ಗ್ಯಾಂಗು. ಆ ಗ್ಯಾಂಗ್ ಅವರೆಲ್ಲ ಹಿಡಿತಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸೆಂಟರ್. ಇವಾಗಿನ ಜನಕ್ಕೆ ಯೂತ್ಗೆ ಈಗ ನಾನ್ ಹೇಳೋದು ಈಗ ಸಿಂಗು ಸತೋದ್ರಲ್ಲಿ ಅವ್ರು ಒಬ್ಬ ತಿನ್ನಕ್ಕಿಲ್ದ ಬೆಳೆದ್ ಬಂದಂತ ಮನುಷ್ಯ, ನಮ್ಮಂಗ್ ಕಷ್ಟಪಟ್ಟು ಹಾಕೊಂಡನು. ಅವನು ಈಗ 100 ದಿನ ಏನೋ ಇದು ಜನ ಕೆಲಸ ಇದ್ದಾರಿಗೆಲ್ಲ ಕೆಲಸ ಕೊಡಕ್ಕೆ ಗೊತ್ತಾಯ್ತಲ್ಲ, ಏನೇನೆಲ್ಲ ಆಲ್ ಓವರ್ ದಿ ವರ್ಲ್ಡ್ ಅವ್ನು ರೆಕಗ್ನೈಸ್ ಮಾಡ್ತಾರೆ ಈಗ. ಯಾಕೆಂದ್ರೆ ಅವನು ನಾನ್ ಕರಪ್ಟ್, ಗೊತ್ತಾಯ್ತಲ್ಲ. ಅವನು ದುಡ್ಡು ಗಿಡ್ಡು ಯಾರ ಹತ್ರ ಒಂದು ಕೆಲಸ ಕೇಳ್ತಾರಲ್ಲ ಅಂತ ಒಳ್ಳೆ ಮನುಷ್ಯ. ಆಮೇಲೆ ಯಾವ್ದೋ ಇದು ಜಾಗಕ್ಕೆ ಹೋದ್ರು ಸುಮಾರು ಕಡೆ ವರ್ಕ್ ಮಾಡಿದಾರೆ ಅವರು, ಸುಮಾರು ಇದ್ರಲ್ಲಿ ಡಿಪಾರ್ಟ್ಮೆಂಟ್ ನಲ್ಲಿ. ಎಲ್ಲರ ಹತ್ರನು ಚೆನ್ನಾಗಿರಂಗೆ ಇದ್ದು ಒಬ್ರು ಒಂಚೂರು ಉಲ್ಟಾ. ಈಗ ಇಲ್ಲಿ SM ಕೃಷ್ಣ ಇದ್ರಲ್ಲ ಹಂಗೆ, SM ಕೃಷ್ಣ ಇಷ್ಟೊಂದು ಜನ ಇದ್ರು
ಒಬ್ರು ಕೊಟ್ಟು ಒಬ್ರ ಮೇಲೆ ಹೇಳ್ತಾನಲ್ಲವ, ಯಾರ ಮೇಲೆ ಕಂಪ್ಲೇಂಟ್ ಇದೆ ನೋಡಿ, ಅವ್ನ್ ಏನ ಮಾಡಿದ್ರು ಅವ್ನ ಅಲ್ಲೇ ಇಟ್ಕೊಂಡು ಏನಪ್ಪ ಸರಿ ಮಾಡ್ಕೊ ಅಂತ ಹೇಳ್ಬಾರ್ದು. ಬಟ್ ಅವರಲ್ಲಿ ಬೇರೆಯವರೆಲ್ಲ ಪ್ರೆಜುಡಿಸ್ ಆಗ್ಬಿಡ್ತಾರೆ. ಹೇಳ್ಬಿಟ್ರೆ ಈಗ ಮಾಡಿದ್ರೆ ನಾಳೆ ನನಗೆ ತೊಂದ್ರೆ ಆಗ್ತದೆ ಅಂತ ಹೇಳಿ ಅವನ್ಗೆ ತೊಂದ್ರೆ ಕೊಟ್ಬಿಡ್ತಾರೆ. ಅವೆಲ್ಲ ಕಳಿಸ್ತೇನೆ ಅನ್ನೋ ಕನ್ನಡಕನೂ ಹಾಕಲ್ಲಲ್ವಾ ಸರ್? ಇಲ್ವಲ್ಲ, ನಾನು ಓದ್ತೇನೆ. ಅದಕ್ಕೆ ನಾನು ಕೇಳ್ತಿರೋದು ನಿಮ್ಮ ಆರೋಗ್ಯದ ಗುಟ್ಟು ಇವಾಗಿನ ಯುವಕರಿಗೆ. ಏನಿಲ್ಲ, ನಾನು ಚಿನ್ನ ಊಟ ಮಾಡಕ್ಕಲ್ಲ. ನಾನ್ ಬೆಳಿಗ್ಗೆ ನೋಡಿ 1 ಗಂಟೆ ಆದ್ರೆ ಮುದ್ದೆ ಊಟ ಮಾಡ್ತೇನೆ. ಬೆಳಗ್ಗೆ ತಿಂಡಿ ಯಾವ್ದಾರ ಒಂದು ಚಪಾತಿ, ಇಲ್ಲ ಇದ್ರೆ ಉಪ್ಪಿಟ್ಟು, ಗೊತ್ತಾಯ್ತಲ್ಲ. ಆದಷ್ಟು ಸ್ವೀಟ್ ಇರೋದು ಅವಾಯ್ಡ್ ಮಾಡ್ತೇನೆ. ಕೆಂಪನ ಅಕ್ಕಿ ಊಟ ಮಾಡೋದು ಮಧ್ಯಾಹ್ನ. ಸೊ ಹೀಗೆ ಆದಷ್ಟು ನಾನು ನಾರ್ಮಲ್ ಡೈಟ್ ತಿನ್ನೋದು. ಅಂದ್ರೆ ಈಗ ನಮ್ಮಲ್ಲಿ ಏನಾಗಿದೆ, ಕಾಯಿಲೆಗಳೆಲ್ಲ ಬರೋದು ಯಾಕೆ ಅಂದ್ರೆ ನಾವು ತಿನ್ನೋ ಆಹಾರ, ಫಾರ್ ಎಕ್ಸಾಂಪಲ್ ಯೂರಿಕ್ ಆಸಿಡ್, ಬ್ಲಡ್ ಯೂರಿಯಾ ಜಾಸ್ತಿ ಆದ್ರೆ ಕಿಡ್ನಿ ಫೇಲ್ ಆಗುತ್ತೆ. ಎಲ್ಲಾ ರಾಗಿಗೆ ಅಕ್ಕಿಗೆಲ್ಲ ಯೂರಿಯಾ ಚೆಲ್ಬಿಡ್ತಾರೆ. ಅದೆಲ್ಲ ತಿಂತೀವ, ನಂಬರ್ 1. ಸೆಕೆಂಡ್, ಹೊತ್ತಿಗೊತ್ತು ಊಟ ಮಾಡಲ್ಲ, ಹೊತ್ತಿಗೊತ್ತು ನಿದ್ದೆ ಮಾಡಲ್ಲ. ನಮ್ಮಲ್ಲಿ ನಿದ್ರಾ ಅಂತ ಹೇಳಿದ್ರೆ ಬಹಳ ಇದು ಉಪಯೋಗ ಹೇಳ್ತಾನೆ. ನಿದ್ರಾ ಇತ್ತಂ ಸುಖಂ ದುಃಖಂ ದೃಷ್ಟಿಕಾರ್ಷಂ ಬಲಾಬಲಂ ದೃಶ್ಯತ ಕ್ಲೀಬತ ಜ್ಞಾನಂ ಜೀವಿತಂ ನಶ ಅಂತ. ಬದುಕಿರೋದೇ ನಿದ್ದೆ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿ. ಒಂದು ಮನುಷ್ಯನ್ಗೆ ಸಾಮಾನ್ಯವಾಗಿ ಒಂದ್ ದಿನಕ್ಕೆ ಎಷ್ಟು ನಿದ್ದೆ, ಅಟ್ಲೀಸ್ಟ್ 5 hours ನಿದ್ದೆ ಮಾಡ್ಬೇಕು. 5 hours ನಿದ್ದೆ, 5 to 6 hours ನಿದ್ದೆ ಮಾಡ್ಬೇಕು. ಆದ್ರೆ ಈಗ ಏನಾಗಿದೆ, ಈಗ 12 ಗಂಟೆ 1 ಗಂಟೆವರೆಗೂ ಸುಮ್ಮನೆ ಇರೋದು. 10 ಗಂಟೆ ಮಲಿಕೊಂಡ್ರೆ ನಿದ್ದೆ ಬರುತ್ತೆ, 10 ಗಂಟೆ ಆದ್ಮೇಲೆ ನಿದ್ದೆ ಬರಲ್ಲ. ಸೊ ಅದಕ್ಕೆ ಮಾತ್ರೆಗಳು ತಗೊಳ್ಳೋದು. ಈ ನಮ್ಮಲ್ಲಿ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಎಲ್ಲ ಇದೆ, ಅದಕ್ಕೆ ಮಾತ್ರೆಗಳು ಇದಾವೆ. ಆಮೇಲೆ ನಿದ್ದೆ ಬರಕ್ಕೆ ಔಷಧಿಗಳು ಇದಾವೆ. ಆಮೇಲೆ ನಿದ್ದೆ ಬರಕ್ಕೆ ನಮ್ಮಲ್ಲಿ ಶಿರಾವಸ್ತಿ ಅಂತ ಮಾಡ್ತೇವೆ, ಶಿರದಾರ ಅಂತ. ಆಮೇಲೆ ಶಿರ ಅಂದ್ರೆ ತಲೆಗೆ, ವಸ್ತಿ ಅಂದ್ರೆ ಎಣ್ಣೆ ಕಟ್ಟೋದು, ದಾರ ಅಂದ್ರೆ ಅದನ್ನ ಎಣ್ಣೆನ ಹುರಿಯೋದು. ಸೊ ಏನಾದ್ರು ಟ್ರೀಟ್ಮೆಂಟ್ ಎಲ್ಲ ಇದೆ ನಮ್ಗೆ. ಇಂಟರ್ನಲ್ ಬೇರೆ ಇದೆ ಔಷಧಿಗಳು. ಈಗ ನಮ್ಮಲ್ಲಿ ನಮ್ಮಿಂದಲೇ ಕಾಯಿಲೆ ಬರ್ತಾ ಇದೆ. ಈಗ ನಾವು ತಿನ್ನೋ ಆಹಾರ ಎಲ್ಲ ಕಲುಷಿತ. ಈಗ ನೋಡಿ, ನಾವು ತಿನ್ನೋದ್ರಲ್ಲಿ ಪೊಟ್ಯಾಸಿಯಮ್ ಎಲ್ಲ ಹಾಕ್ತಾರೆ, ಮೆನ್ಯೂರು. ಹೌದು. ಈಗ ನಾವೆಲ್ಲ ಹಿಂದಿದ್ದಾಗ ಹಾಕನಿಲ್ಲ ಅಂದ್ರೆ ಬರೋದೇ ಇಲ್ವಲ್ಲ ಸರ್? ಕೇಳಿ, ಎಲ್ಲ ಬರುತ್ತೆ, ಯಾಕೆ ಬರಲ್ಲ? ಅದೇನಾಗಿದೆ ಅನ್ನೋ ಪ್ರಾಕ್ಟೀಸ್ ಆಗ್ಬಿಡದೆ. ಹಾಕಿದ್ರೆ ಕ್ವಿಕ್ ಆಗಿ ಬರುತ್ತೆ ಅಂತ. ಈಗ ಕ್ವಿಕ್ ಆಗಿ ಬಂದ್ರೆ ಕೆಟ್ಟ ಸಾಯ್ತೀರ ಅಷ್ಟೇ. ಅವೆಲ್ಲ ನಾವು ನೀರು, ಈಗ ನಾವ್ ಇಲ್ಲಿ ಕುಡಿತೀವಲ್ಲ, ಕಾವೇರಿ ನೀರು, ಇಲ್ಲಿಂದ ಇಲ್ಲಿವರೆಗೂ ಈಗ ಕೆಮಿಕಲ್ ಫ್ಯಾಕ್ಟ್ರೀಸ್ ಎಲ್ಲ ಅದ್ರೊಳಗೆ ಹೋಗುತ್ತೆ. ಮಡ್ರಾಸ್ ಸ್ಟೇಟ್ನರ್ ಕೇಸ್ ಎಲ್ಲ ಹಾಕಿಲ್ಲ ಜಯಲಲಿತಾ, ಸುಪ್ರೀಂ ಕೋರ್ಟ್ ಕೇಸ್ ಆಗ್ಲಿ, ಏನಾಗ್ಲೇ ಇಲ್ಲ ಅದು. ಸೊ ಆಮೇಲೆ ಈಗೆಲ್ಲಾ ನೀರು ಕೊಳಕಲ್ ನೀರು ಕುಡಿತೀವಿ, ಕೊಳಕಲ ಆಹಾರ ತಿಂತೀವಿ, ಕೆಮಿಕಲ್ ತಿಂತೀವಿ. ನಮ್ ಬಾಡಿ ಹೆಂಗ ನಾರ್ಮಲ್ ಆಗ್ಬೇಕು? ನಾರ್ಮಲ್ ಆಗ ಸಾಧ್ಯನೇ ಇಲ್ಲ. ನಾವು ಆಹಾರ ಪದ್ಧತಿ ಚೇಂಜ್ ಮಾಡ್ಕೋಬೇಕು. ಆಮೇಲೆ ನಾವೀಗ ಆದಷ್ಟು ಕಲುಷಿತ ಔಷಧಿಗಳು ಇವೆಲ್ಲ ಹಾಕಿ ಕೆಮಿಕಲ್ಸ್ ಎಲ್ಲ ಹಾಕಿ ಬೆಳಿತೀವಲ್ಲ, ಅದ್ ನಿಲ್ಲಿಸ್ಬೇಕು ಬದಲು. ಈಗ ನಾನು ಹೇಳ್ದೆ, ಕಿಡ್ನಿ ಫೇಲ್ ಆಗ್ಬೇಕಾದ್ರೆ ಯೂರಿಕ್ ಆಸಿಡ್, ಕ್ರಿಯೇಟಿನ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಅದ್ ಯಾಕೆ ಜಾಸ್ತಿ ಆಗುತ್ತೆ? ನೀವು ತಿಂತಿರಲ್ಲ ಅದ್ರೊಳಗೆ. ಆಮೇಲೆ ಒಂದು ಚಂಪ್ ಕುಡಿದ್ ಬಿಡೋರು ನೀರು, ಒಂದ್ ದಿವ್ಸಕ್ಕೆ 1.5 ಲೀಟರ್ ಯೂರಿನ್ ಹೋಗುತ್ತೆ. ಆಮೇಲೆ ನಮ್ ಬಾಡಿನಲ್ಲಿ 80% ನೀರೇ ಇರೋದು. ಇವ್ರು ಈಗಿನ ಕಾಲದಲ್ಲಿ ಒಂದ್ ಕಪ್ ವಹಿಸಿ 1 ಗ್ಲಾಸ್ ನೀರ್ ಕುಡಿತಾರೆ, 1 ಕಪ್ ಕಾಫಿ ಕುಡಿತಾರೆ. 3-4 ಗಂಟೆ ಏನ್ ಕುಡಿಯಲ್ಲ, ಒಂದ್ ದಿವ್ಸಕ್ಕೆ 1 2 ಲೀಟರ್ ನೀರ್ ಕುಡಿಯಲ್ಲ. ಸೊ ಕಿಡ್ನಿನಲ್ಲಿ ಬಹಳ ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್. ಈ ಚರ್ಮ ಇದೆಲ್ಲ ಹಂಗಿರ್ತದ ಒಳಗೆ, ಅದ್ರೊಳಗೆ ಆಶ್ ಬರ್ಬೇಕು ನೀರು. ಇದೆಲ್ಲಿ ಗಟ್ಟಿ ಆಗಿದ ತಕ್ಷಣ ಬ್ಲಾಕ್ ಆಗ್ಬಿಡ್ತಿಲ್ಲಿ. ಸೊ ಕಿಡ್ನಿ ಯಾಕೆ ಬ್ಲಾಕ್ ಆಗ್ತದೆ ಅಂದ್ರೆ ನಾವು ಕರೆಕ್ಟ್ ಟೈಮ್ ನೀರು ಕುಡಿಯಲ್ಲ. 5 ಲೀಟರ್ ನೀರ್ ಕುಡಿಬೇಕು ಡೈಲಿ. 1.5 ಲೀಟರ್ ಯೂರಿನ್ ಹೋಗ್ಬೇಕಾದ್ರೆ 5 ಲೀಟರ್ ಕುಡಿಬೇಕು. ಕುಡಿಯಕಲ್ಲ ಇವ್ರು. ನಮ್ಮ ಔಷಧಿ ಹೋಗ್ಬೇಕಾದ್ರೆ ನಾಳೆ ಹೇಳಿ ಕಳಿಸ್ತೀನಿ ನಾನು, ಇಷ್ಟು ನೀರ್ ಕುಡೀರಿ. ಈಗ ನೋಡಿ, ನೆಲ್ಲಿಕಾಯಿ ಜ್ಯೂಸು, ಸೋರೆಕಾಯಿ ಜ್ಯೂಸು ಇವೆಲ್ಲ ಕುಡೀರಿ. ಆರ್ಡಿನರಿ ನೀರ್ ಕುಡಿಯಕ್ಕಾಗಲ್ಲ, ಅವನಾರ ಕುಡೀರಿ, ಕೊಂಡ್ಕೊಂಡ್ ಕುಡೀರಿ ಅಂತ. ಈ ನೆನವು ಪೇಷಂಟ್ ಬಂದಿದ್ರು, ಹೇಳಿ ಕಳಿಸ್ದೆ. ಆಮ್ಲ ಜ್ಯೂಸು ಗೊತ್ತಾಯ್ತಲ್ಲ. ಆಮೇಲೆ ಇದು ಗೊತ್ತಾಯ್ತಾ, ಸೋರೆಕಾಯಿ ಜ್ಯೂಸು ಇವ್ ಕುಡಿಲೇಬೇಕು, ದಿವ್ಸಕ್ಕೆ 1 ಲೀಟರ್ ಕುಡಿಬೇಕು ಅಂತ ಹೇಳಿ ಕಳಿಸ್ದೆ ನಾನು. ಈಗ ಹೆಂಗಾಗಿದೆ, ಆಲ್ಮೋಸ್ಟ್ ನಮ್ ಕಾಯಿಲೆಗಳು ಬರ್ತಾ ಇರೋದು ನಾವು ತಿನ್ನೋ ಆಹಾರದ ಮೇಲೆ, ನಾವು ಪದ್ಧತಿ ಮೇಲೆ. ನಾವಿರೋ ಈಗ ನಿದ್ರೆ ಹೇಳಿದ್ನಲ್ಲ, ನಿದ್ರೆನ ಸರಿ ಮಾಡಲ್ಲ ಈಗ ಎಲ್ಲ ಕಡೆ. ಆಮೇಲೆ ಊಟ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಊಟ ಮಾಡ್ಬೇಕು. ಈಗ ಕರೆಕ್ಟ್ ಟೈಮ್ ನಲ್ಲಿ ಬೆಳಿಗ್ಗೆ 8 o'clock ಒಂದ್ ದಿವ್ಸ ತಿಂದ್ರೆ ನಾಳೆ 8 o'clock ಆಸಿಡ್ ಬರುತ್ತೆ. ಆಸಿಡ್ ಅದು ಆಸಿಡ್ ಏನು ಅಂದ್ರೆ ಎಷ್ಟು ಪವರ್ಫುಲ್ ಅಂದ್ರೆ, ಮರ ಹಾಕಿದ್ರೆ ಮರನ ಸುಟ್ಟಾಕ್ಬಿಡ್ತದೆ ಅಂತ ಆಸಿಡ್ ಅದು, ಹೈಡ್ರೋಕ್ಲೋರಿಕ್ ಆಸಿಡ್. ನೀವು ತಿಂದ ಹೋದ್ರೆ ಏನ್ ಮಾಡ್ತದಲ್ಲ, ಭಕ್ತ ಕರುಳಲ್ಲಿ ಆ ಕಡೆ ಸುಡ್ತದೆ. ಈ ಕಡೆ ಲೆಫ್ಟ್ ಸೈಡ್ ಸುಟ್ರೆ ಗೊತ್ತಾಯ್ತಲ್ಲ ಸ್ಪ್ಲೀನು, ರೈಟ್ ಸೈಡ್ ಕೊಟ್ರೆ ಲಿವರ್ ಕಾಂಪ್ಲಿಕೇಶನ್ಸ್ ಗೊತ್ತಾಯ್ತಲ್ಲ.
ಇನ್ನ ಎಲ್ಲ ಅದನ್ನ ಬಿಟ್ರೆ ರಕ್ತದಲ್ಲಿ ಕರಳ್ ತಳಗ್ ಹೋದ್ರೆ ಕರಳಿನಲ್ಲಿ ಹುಣ್ಣು, ಕರಳ್ ಕ್ಯಾನ್ಸರ್ ಆಗ್ತದೆ, ಗೊತ್ತಾಯ್ತು, ಅಸಿಡಿಟಿ ಬರ್ತದೆ. ಸೊ ಇವೆಲ್ಲ ಕಾಂಪ್ಲಿಕೇಶನ್ ಯಾಕೆ ಬರ್ತವೆ ಅಂದ್ರೆ ನಾವು ಇರೆಗ್ಯುಲಾರಿಟಿ ಆಫ್ ಫುಡ್, ಗೊತ್ತಿ ಕರೆಕ್ಟ್ ಊಟ ಮಾಡಲ್ಲ, ಗೊತ್ತಿ ಒಳ್ಳೆ ಫುಡ್ ತಿನ್ನಲ್ಲ. ಇಂಗ್ಲಿಷ್ ಎಲ್ಲ ನೀವು ಮುದ್ದೆ ಊಟ ಮಾಡಿದ್ರೆ ಇನ್ ಸಂಜೆ ಆಯ್ತು ಅಷ್ಟೇ, ಮಧ್ಯಾಹ್ನ ತಿನ್ನಲ್ಲ ನಾವು. ಗೊತ್ತಾಯ್ತಲ್ಲ, ವೆರಿ ರೇರ್ ಕಾಫಿ ಕುಡಿಯೋದು, ಯಾರು ಫೋರ್ಸ್ ಮಾಡಿದ್ರೆ ಕುಡಿಯೋದು, ಅದೇ ಲೈಟ್ ಕಾಫಿ ಕುಡಿಯೋದು ನಾನು, ಹಾಲು, ಬರೀ ಹಾಲು. ಸೊ ಇನ್ನೇನಿಲ್ಲ, ಸಾಯಂಕಾಲ 8 ಗಂಟೆಗೆ 9 ಗಂಟೆಗೆ ಊಟ ಮಾಡೋದು, ಅಲ್ಲಿವರೆಗೆ ಏನು ತಿನ್ನಲ್ಲ ನಾನು. ಅಷ್ಟೇ ನನ್ನ ಡೈಟ್. 86 ವರ್ಷ ಆಯ್ತು ಈಗ. ಅದೇ ನಿಮ್ಮದು ಚರ್ಮ ಆಗಿರ್ಬೋದು, ಏನೇನಾಗಿ ಸುಕ್ಕು ಬಂದಿರುತ್ತೆ. ಕೆಲವ್ರಿಗೆ ಅದು ಬಿಸಿ ತಿಂದ್ರಾಗ್ಲಿ ಸ್ವೀಟ್ ತಿಂದ್ರಾಗ್ಲಿ ಜುವ ಅಂತ ಅನ್ನತ್ತೆ, ಅದೆಲ್ಲ ಹೋಗ್ಬಿಡುತ್ತೆ. ಈ ಹರಳೆ ಎಳ್ಳನ್ನ ನೀವು ತಿಕ್ಬೇಕು ಶುರು ಮಾಡಿದ್ರೆ ಒಂದು ವಾರದೊಳಗೆ ರಿಲೀಫ್ ನಿಮಗೆ. ನಾನು ಈವನ್ ಟುಡೇ ಬೆಳಿಗ್ಗೆ ಇದ್ರೆ ಇಷ್ಟು ಹಾಕ್ಸಿದ್ರು ಎಳ್ಳಿಗೆ ಟೂತ್ ಪೇಸ್ಟ್ ಹಾಕಿ ಉಜ್ಜೋದು, ಪೇಸ್ಟ್ ಗೆ ಹಾಕೊಂಡು ಎಳ್ಳು ಪುಡಿ ಮಾಡಿ ಇಟ್ಟಿದ್ದೀನಿ ಗ್ರೈಂಡರ್ ಹೊಡೆದು, ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಒಂಚೂರು ತಿಕ್ಕೋದು, ಗೊತ್ತಾಯ್ತಲ್ಲ. ಅದಕ್ಕೆಲ್ಲ ಅಂದ್ರೆ ಸೆನ್ಸೋಡೈನ್ ಅದೆಲ್ಲ ಬಂದವಲ್ಲ, ಅವೆಲ್ಲ ಸಿಕ್ಕಾಪಟ್ಟೆ ಸುಮ್ಮನೆ ಟೆಂಪರರಿ. ಹೋದ್ರೆ ಒಳಗಡೆ ಅಸಿಡ್, ಅದು ಸೆನ್ಸೋಡೈನ್ ಒಳಗಡೆ ಹೋದ್ರೆ ಅದು ಬೇರೆ ಪ್ರಾಬ್ಲಮ್ ಮಾಡ್ತಾರೆ, ಅಸಿಡಿಟಿ ಅದು ಇದೆಲ್ಲ. ಸೊ ಹಿಂಗೆ ಆಯುರ್ವೇದದಲ್ಲಿ ಬೇಡ ಒಳ್ಳೊಳ್ಳೆವಿದಾವೆ. ಈಗ ಏನಾಗಿದೆ, ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡಕ್ಕೂ ಆಯುರ್ವೇದದವರು ಆಯುರ್ವೇದಿಕ್ ಡಾಕ್ಟರ್ ಸರಿಯಾಗಿ ಸಂಬಳ ಕೊಡಲ್ಲ. ನಂಬರ್ 1 ಅವ್ರಿಗೆ ಇರಕ್ಕೆಲ್ಲ ಜಾಗ ಇಲ್ಲ, ಅವ್ರಿಗೆ ಫೆಸಿಲಿಟೀಸ್ ಕೊಡಲ್ಲ, ಔಷಧಿಗಳು ಸಪ್ಲೈ ಮಾಡಲ್ಲ. ಈಗೆಲ್ಲ ಅಲೋಪತಿ ಮಯ ಮಾಡ್ಬಿಟ್ಟಿದ್ದಾರೆ. ಈಗ ನೋಡಿ, ಈಗ ಯಾವ್ದೋ ಒಂದು ಔಷಧಿ ತಗೊಂಡು ಎಷ್ಟೋ ಜನ ಹಿಂಗೆ ಮಕ್ಕಳು ಹೆರಿಗೆ ಆದ್ರೆ ಸತ್ತೋಯ್ತಾವ್ರೆ, ಗೊತ್ತಾಯ್ತಾ? ಯಾಕೆ ಅಂದ್ರೆ ಆ ಡ್ಯೂಪ್ಲಿಕೇಟ್ ಅವ್ರದ್ದಲ್ಲ, ಈಗ ಮಿನಿಸ್ಟ್ರಿ ಲೆವೆಲ್ ನಲ್ಲಿ ಡ್ಯೂಪ್ಲಿಕೇಟ್ ನಡೀತಾರೆ. ಅವ್ರು ಇಲ್ದೇನೆ ಇವನ್ ಮಾಡ್ತಾನ, ಇವ್ರ ಆಫೀಸರ್ ಮಾಡ್ಬೇಕಾದ್ರೆ ಅವ್ರಿಗೆ ಕಮಿಷನ್ ಕೊಡಕ್ಕೆ ಮಾಡ್ತಾರೆ. ಅಲ್ಲ ಇಲ್ಲವ್ರು ಅವ್ನ ಕಿತಾಕ್ ಬಿಡೋರು ಇಷ್ಟಕ್ಕೆ. ಮಿನಿಸ್ಟ್ರಿ ಎಲ್ಲರೂ ಪರ್ಸೆಂಟೇಜ್ ಹೋಗುತ್ತೆ ಎಲ್ಲ. ಹಾಗೆ ನಾನು ಅವ್ರ ನನ್ನ ಮೇಲೆ ಕೇಸ್ ಹಾಕ್ಬಾರ್ದಾರೋ ಎಲ್ಲ ಇರೋ ಫ್ಯಾಕ್ಟ್ ಅದು. ನಾನು ಹೆಲ್ತ್ ನಲ್ಲಿ ಇದ್ದೆ, ಹೆಲ್ತ್ ನಲ್ಲಿ ಕ್ಯಾಪ್ಸೂಲ್ನೊಳಗೆ ಈ ಎಂತ ಇದ್ ಬರೋ ಎಂತ ಹಸಿಟ್ ಕ್ಯಾಪ್ಸೂಲ್, ಕ್ಲೋರೋಮೆಕ್ಸಿನ್ ಕ್ಯಾಪ್ಸೂಲ್ನೊಳಗೆ ಹಸಿಟ್ ಬಂದಿತ್ತು. ಅಲ್ಲಿ ಯಾರು ಡೈರೆಕ್ಟ್ ಡಿಸ್ಟ್ರಿಕ್ಟ್ ಆಫೀಸರ್ ಇದ್ರು, ಬಂದ್ರು, ಸಾರ್ ಇದೇನು ಅಂದ್ರೆ ನಿನ್ ತಗೊಂಡಾಗ ಎಲ್ಲರ ಮೂಲೆಯಲ್ಲಿ ಒಂದು ಏನು ನಡೆಯಕ್ಕಾಗಿ ಜಾಕ್ ಹಾಕ್ಬಿಡ್ತಾರೆ, ಹುಷಾರ್, ಏನು ಮಾಡ್ಬೇಡ, ತಗೊಂಡೋಗ್ ಗುಂಡಿ ತೆಗೆದು ಹೂಳು ಅಂದ್ರು. ಅಲ್ಲಿ ನಾನು ಬಸ್ಕಟ್ಟಲ್ಲಿ ಇದ್ದಾಗ ಅದೇ ಮಾಡಿ ಗುಂಡಿ ತೆಗೆದು ಹೂಳ್ಬಿಟ್ಟೆ ಎಲ್ಲಾನು. ಯಾಕಂದ್ರೆ ನಾವು ಕಂಪ್ಲೇಂಟ್ ಮಾಡಿದ್ರೆ ಎಲ್ಲ ಹೋಲ್ ಮಿಷಿನರಿ ಅವ್ರ ಕಂಟ್ರೋಲ್ ಇರ್ತದೆ, ಪೊಲೀಸು ಗಿಲೀಸ್ ಎಲ್ಲ. ನಿಮ್ನ ಏನಾರ ಮಾಡಿ ಸಿಗಿಸ್ಬಿಟ್ಟು ನಿಮ್ಗೆ ಜೈಲಿಗೆ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಬಹಳ ಹುಷಾರಾಗಿರ್ಬೇಕು. ಯಾಕಂದ್ರೆ ಈಗ ಇವನ್ ಕಂಪ್ಲೇಂಟ್ ಮಾಡಿದ್ರು ನಾಳೆ ನನ್ ನೋಟಿಸ್ ಬಿಟ್ಟು ಕೊಟ್ಬಿಡ್ತಾರೆ, ನಿಂಗೆ ಯಾವ ಏನ ಹೇಳ್ತಾ ಇದೆಯಲ್ಲ ಯಾಕೆ ಅಂತ. ಸೊ ಇವೆಲ್ಲ ಕಷ್ಟ ಸವಾಸ ಈಗ ಹಂಗಂತೆ. ಇವಾಗ ಎಲ್ಲಾರು ಡಯಟ್ ಅದು ಇದು ಅಂತಾರಲ್ಲ ಸರ್, ಅದಕ್ಕೂ ನಮ್ಮ ಈಗ ನಮ್ಮ ಆಯುರ್ವೇದದಲ್ಲಿರೋ ಡಯಟ್, ರಾಗಿ ಹಿಟ್ಟು ನಾವ್ ಏನ್ ತಿಂತೀವಿ ಅದ ಮಿಷಿನ್ ಎಲ್ಲ ನಾ ಕೆಮಿಕಲ್ಸ್ ಹಾಕಿರೋಂತ ಫುಡ್ಡೇ ತಿಂತಾರ ನಾವು. ಈಗ ನೀವೇನು ನಾವು ಆಯುರ್ವೇದಿಕ್ ಔಷಧಿ ಕೊಡ್ಬೇಕಾದ್ರೆ ನಾನು ಹೇಳ್ತೇನೆ ಇಂತಿದ್ದದೇ ತಿನ್ಬೇಕು ಅಂತ. ಈಗ ಡಯಾಬಿಟಿಸ್ ನರ್ಗೆ ಕೆಂಪನ ಅಕ್ಕಿ ತಿನ್ನವಂತೀವಿ, ರಾಗಿ ಅವ್ರಿಗೆಲ್ಲಿ ಪ್ಯೂರ್ ಸಿಗುತ್ತದೆ, ರಾಗಿ ಹಸಿಟ್ ಬರ್ತದಲ್ಲ ಈಗ, ಅದೆಲ್ಲ ಕೆಮಿಕಲ್ ಹಾಕಿರೋ ಹಸಿಟ್. ನಾವು ರಾಗಿನೇ ತಗೊಬಂದು, ಅಲ್ಲ ರಾಗಿ ನೀವು ತಂದ್ರು ರಾಗಿ ಬೆಳೆಯಕ್ಕೆ ಹಾಕಿರ್ತಾರಲ್ಲಮ್ಮ, ಅಮೋನಿಯಾ ಯೂರಿಯಾ ಪೊಟ್ಯಾಸಿಯಂ ಹಾಕ್ತಾರಲ್ಲ, ಒಳ್ಳೆ ತಗೊಂಡ ನಾನು ಇದೀನಿ ನೋಡ್ತೀನಿ, ನಮ್ ಜಮೀನೆಲ್ಲ ಇದೆ, ನಮ್ಗೆ ಅಗ್ರಿಕಲ್ಚರಿಸ್ಟ್ ನಾವು. ಇವನ್ ಟುಡೇ ಜಮೀನ್ ನಮ್ ತಂದಿರಲ್ಲ ಅಲ್ಲೇ ಇದ್ದಾರೆ, ಈ ತಗೊಂಡೋಗಿ ಹಿಂಗ್ ಎಸಿತಾರೆ. ಅದಕ್ಕೇನು ಲಿಮಿಟ್ ಇಲ್ಲ, ಅದಕ್ಕೆ ದೇ ಡೋಂಟ್ ನೋ ಹೌ ಟು ಪುಟ್ ಇಟ್. ಸುಮ್ಮನೆ ಹಾಕ್ತಾರೆ, ಬೆಳೀತದೆ. ಆದತ್ತೊಂದು ನಿಮಗೆ ಕೊಡ್ತಾರಲ್ಲ, ನೀವ್ ತಿಂತೀರಲ್ಲ, ನೀವೇನ್ ಬೆಳೆಯಗತ್ತ. ಸೊ ಅದರಿಂದ ಇವೆಲ್ಲ ಕಷ್ಟ ಆಗಿದೆ. ಯಾವ್ದಂದ್ರೆ ಆಯುರ್ವೇದಕ್ಕೆ ಯಾರ ಕಮಿಷನ್ ಮಾಡಿ, ಒಂದು ಆಯುರ್ವೇದಿಕ್ ಕಮಿಷನ್ ಮಾಡಿ ಇಂತಿಂತವೆಲ್ಲ ರಿಪೇರಿ ಮಾಡ್ಬೇಕು ಅಂತ ಹೇಳಿ ಎಲ್ಲ ಮಾಡಿದ್ರೆ ಆಯುರ್ವೇದ ಉದ್ಧಾರ ಆಗುತ್ತೆ. ಇಲ್ಲ ಇದ್ರೆ ನಾನೊಬ್ಬ ಇರೋವರೆಗೆ ಅಷ್ಟೇ, ನಾನು ಇದ್ದಾದ್ಮೇಲೆ ಗೋವಿಂದ. ಆಯುರ್ವೇದದಲ್ಲಿ ಏನಾಗಿದೆ, ಎಲ್ಲ ಮಾಡರ್ನ್ ಟೈಪ್ ಆಫ್ ರಿಸರ್ಚ್, ಮಾಡರ್ನ್ ಟೈಪ್ ಆಫ್ ಫುಡ್. ಈಗ ನಾವೆಲ್ಲ ಒಂಥರ ಈ ಇದ್ರೊಳಗಿದ್ವಿ, ಕನ್ಫ್ಯೂಷನ್ ಏನು ಅಂತ ನಾವೇನು ಮಾಡಕ್ ಆಗಲ್ಲ, ಹಂಗ ಹಾಕಿ ಕೂತ್ಕೊಂಡಿದ್ವಿ. ಯಾರ ಈ ಸಿಂಗ್ ನಂತರ ಯಾರ ಬಂದ್ರೆ ಸೆಂಟ್ರಲ್ ಲೆವೆಲ್ ನಲ್ಲಿ, ಗೊತ್ತಾಯ್ತಲ್ಲ, ಅವರು ಇಂಟ್ರೆಸ್ಟ್ ಇರೋರಾದ್ರೆ ಮಾಡ್ತಾರೆ, ಇಲ್ಲದವ್ರು ನಾವ್ ಎಷ್ಟು ಬರೋದು ಏನ್ ನಡೆಯಕಲ್ಲ, ಮೂಲಿಗೆ ಎಸಿತಾರೆ. ಇವಾಗ ಯುವಕರಿಗೆ ನಿಮ್ಮ ಕೊನೆಯ ಮಾತು ಏನು, ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಆಯುರ್ವೇದ ಜನಕ್ಕೆ ಆಯುರ್ವೇದ ಉದ್ಧಾರ ಆಗ್ಬೇಕು ಅಂದ್ರೆ, ಜನ ಆರೋಗ್ಯವಾಗಿರ್ಬೇಕು ಅಂದ್ರೆ ಆಯುರ್ವೇದ ಜನ ಏನ ನಾವು ಈಗ ಕೆಮಿಕಲ್ ಫುಡ್ ಬಿಡ್ಬೇಕು. ನಂಬರ್ 1. 2, ನಾವು ಸಗಣಿ ಅವೆಲ್ಲ ಹಾಕಿ ಬೆಳಿತಿದ್ದೆಲ್ಲ ಬೆಳಕ್ ತಿನ್ಬೇಕು. ಒಂದು ಕರೆಕ್ಟ್ ಟೈಮ್ ಊಟ ಮಾಡ್ಬೇಕು, ಕರೆಕ್ಟ್ ಟೈಮ್ ಕತ್ತಿ ಊಟ ಮಾಡ್ಬೇಕು.
ಹೊತ್ತಿಗೆ ಊಟ ಮಾಡ್ಬೇಕು, ಹೊತ್ತಿಗೆ ನೀರ್ ಕುಡಿಬೇಕು, ಹೊತ್ತಿಗೆ ನಿದ್ದೆ ಮಾಡ್ಬೇಕು. ಇದೇನೆ ಒಂಥರ ಇಂಪಾರ್ಟೆಂಟ್, ನಿದ್ದೆನೆ ಇಂಪಾರ್ಟೆಂಟ್. ಅಮೂಲ್ಯವಾದ ಟೈಮ್ ನ ಮತ್ತೆ ಅವರು ಇವರು ಜನ ನಿಮ್ಗೆ ಫೋನ್ ಮಾಡ್ತಿದ್ದಾರೆ, ಮತ್ತೆ ಹೊರಗಡೆನೂ ನಿಂತಿದ್ದಾರೆ. ಅಷ್ಟು ಬಿಸಿನಲ್ಲಿ ನಮ್ಗೆ ಇಷ್ಟೊತ್ತು ನಿಮ್ ಸಮಯನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಬಹಳ ಥ್ಯಾಂಕ್ಸ್ ನಿಮ್ಗೆ, ನನ್ಗೆಲ್ಲ, ನವೀನ್ಗೆಲ್ಲ.